ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಒಂದು 8:30 ಆಗಿರ್ಬೋದು ಟೈಮು. ಈಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗಲೇ ಮನೇಲಿ ಟಿಫನ್ ಎಲ್ಲ ಆಯಿತು, ಗ್ರೀನ್ ಟೀನೂ ಆಯಿತು. ಇನ್ನು ಇವತ್ತು ಏನು ಸ್ಪೆಷಲ್ ಅಂತಂದರೆ, ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತು ಇವತ್ತು. ಸರಿ, ಅವ್ರಿಗೇನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ. ಬಟ್ ಅವ್ರಿಗೆ ಟಿಫನ್ ಇದಕ್ಕೆ ಬಂದರೆ ದೋಸೆ ತುಂಬ ಇಷ್ಟ ಆಗುತ್ತೆ. ನೆನ್ನೆ ಎಲ್ಲ ದೋಸೆನೇ ಮಾಡಿದ್ದೆ. ಇನ್ನು ಚಪಾತಿ ಲೈಕ್ ಮಾಡ್ತಾರೆ. ಸೊ ರೆಗ್ಯುಲರ್ ಆಗಿ ಚಪಾತಿ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಂದರೆ ಅವ್ರಿಗೆ ನಾನ್ ವೆಜ್ ತುಂಬ ಇಷ್ಟ ಆಗುತ್ತೆ. ಸೊ ನಾನ್ ವೆಜ್ ಆದರೆ ಅವ್ರಿಗೆ ಇಷ್ಟವಾಗಿರೋದು ಏನೋ ಒಂದು ಡಿಫ್ರೆಂಟಾಗಿ ಮಾಡ್ಬೋದು. ಬಟ್ ಇವಾಗ ಹಬ್ಬ ಅಲ್ವಾ, ಅಂದರೆ ಶ್ರಾವಣ ಮಾಸ, ಅಂದರೆ ನಾವು ಶ್ರಾವಣದಲ್ಲಿ ತಿಂತೀವಿ. ಬಟ್ ಏನಂದರೆ ನಾವು ಈಗ ಹಬ್ಬ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಮನೇಲಿ ನಾನ್ ವೆಜ್ ಮಾಡೋದು ಬೇಡ ಅಂತ ಹೇಳಿ ಮಾಡ್ತಾ ಇಲ್ಲ. ಹಾಗಾಗಿ ಇನ್ನು ವೆಜ್ಜಲ್ಲಿ ಏನು ಮಾಡೋದಪ್ಪ ಅಂತ ಅಂದರೆ, ಸರಿ ಅವ್ರನ್ನೇ ಕೇಳಿದೆ ಏನು ತಿಂತೀರಾ ಅಂದ್ಬಿಟ್ಟು, ಏನು ಮಾಡ್ಕೊಡ್ಲಿ ಅಂತ ಹೇಳಿ. ಫಸ್ಟು ಚಿತ್ರಾನ್ನ ಅಂದರು. ನಾನು ಬರ್ತಡೇ ದಿನ ಚಿತ್ರಾನ್ನ ತಿಂತೀರಾ ಅಂದೆ. ಸರಿ, ಆಮೇಲೆ ಪಲಾವ್ ಮಾಡಿಬಿಡಮ್ಮ ಅಂತ ಹೇಳಿದ್ರು. ಸೊ ಪಲಾವು ಅವ್ರಿಗೆ ಸ್ವಲ್ಪ ಇಷ್ಟ ಆಗುತ್ತೆ. ರೈಸ್ ಐಟಮಲ್ಲಿ ಒಂಚೂರು ಪಲಾವ್ ಇಷ್ಟಪಡ್ತಾರೆ. ಹಾಗಾಗಿ ಸರಿ ಅಂತ ಹೇಳಿ ತರಕಾರಿ ಹಾಕಿ ಆಗಲೇ ಪಲಾವ್ ಆಯಿತು. ಓಪನ್ ಎಲ್ಲ ಮಾಡಿ ನಮ್ಮ ಪಾವನಿ ಟಿಫನ್ ಮಾಡ್ತಿದ್ದಾಳೆ. ಅವಳಿಗೂ ಕಾಲೇಜ್ಗೆ ಹೋಗ್ಬೇಕಲ್ವ, ಟೈಮ್ ಆಯಿತು. ಇನ್ನು ಅವ್ರಿಗೆ ನುಗ್ಗೆಕಾಯಿ ಬೇಳೆ ಹಾಕಿ ಸಾರು ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದನ್ನು ಮಾಡಿದ್ದೀನಿ. ಇನ್ನು ಮುದ್ದೆ ಅವ್ರಿಗೆ ರೈಸ್ಗಿಂತ ಸ್ವಲ್ಪ ಮುದ್ದೆ ಇಷ್ಟಪಡ್ತಾರೆ ಅಂದ್ಬಿಟ್ಟು ಮಧ್ಯಾಹ್ನದ ಅವ್ರು ಅನ್ನ ತೊಗೊಂಡೋಗೋದು ತುಂಬ ರೇರ್. ನಾನು ಇಲ್ಲ ಅಂದರೆ ಇಲ್ಲ, ನನಗೆ ಮಾಡೋಕ್ಕಾಗಿಲ್ಲ ಅಂದರೆ ಮಾತ್ರ ಅವ್ರು ರೈಸ್ ತಿನ್ನೋದು. ಮುದ್ದೆ ಕೊಟ್ಬಿಡ್ತೀನಿ. ಸೊ ಈ ಥರ ಇದೆ. ಇನ್ನು ಜಾಮೂನ್ ಒಂದು ಮಾಡೋಣ ಸ್ವೀಟ್ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಪ್ಲಸ್ ಅವ್ರ ಬರ್ತಡೇಗೆ ಏನಂದರೆ, ಅಟ್ಲೀಸ್ಟ್ ನಮ್ಮ ಬರ್ಡೇಸ್ಗಾದರೂ ನಮಗೆ 3 ಜನಕ್ಕೂ ಏನಾದರೂ ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ಅವ್ರು ಏನೂ ಲೈಕ್ ಮಾಡೋದಿಲ್ಲ. ಸೆಲೆಬ್ರೇಷನ್ಸ್ ಆಗಿರ್ಬೋದು, ಅವ್ರಿಗೇನಾದರೂ ಮಾಡೋಣ ಅಂತಂದರೆ ಏನೂ ಇಷ್ಟಪಡಲ್ಲ. ಬೇಡ ಬೇಡ ಅಂತ ಹೇಳ್ತಾರೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡೋಕ್ಕೆ ನನ್ನನ್ನು ಬಿಟ್ಬಿಡಿ, ಅದೇ ನೀವು ನನಗೆ ದೊಡ್ಡ ಗಿಫ್ಟ್ ಕೊಡ್ತೀರಾ ಅಂತ ಅವ್ರು ಹೇಳೋದು. ಸರಿ, ನೋಡೋಣ. ಹಾಗೂ ಈವ್ನಿಂಗ್ ಎಲ್ಲಾದರೂ ಹೊರಗಡೆ ಹೋಗೋಣ ಡಿನ್ನರ್ಗೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮನೇಲಿ ನಾನ್ ವೆಜ್ ಮಾಡಲ್ಲ ಅಲ್ವಾ, ಅವ್ರಿಗೆ ನಾನ್ ವೆಜ್ ಇಷ್ಟ. ಅಂದರೆ ಶ್ರಾವಣದಲ್ಲಿ ಆ್ಯಕ್ಚುಲಿ ತಿನ್ನಲ್ಲ ಅಂತ ಹೇಳ್ತಾರೆ. ಸುಮಾರು ಜನ ಮಾಡೋದಿಲ್ಲ. ಬಟ್ ನಮ್ಮ ಮನೇಲಿ ಹೆಂಗೆ ಅಂದರೆ, ನಮ್ಮನೆ ದೇವರು ನಾವು ನಂಜುಂಡೇಶ್ವರ ಆಗಿರೋದ್ರಿಂದ ನಾವು ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ. ಅತ್ತೆಯವರು ಮುಂಚೆ, ಅಂದರೆ ನಾನು ಮದುವೆ ಆದಾಗಿಂದ ನಾನು ಇದೇ ಮಾಡ್ಕೊಂಡ್ಬಂದಿದ್ದು. ಅಂದರೆ ಕಾರ್ತಿಕದಲ್ಲಿ ತಿನ್ನಲ್ಲ, ಶ್ರಾವಣದಲ್ಲಿ ಮಾಡ್ತಿದ್ವಿ. ಪ್ಲಸ್ ಈಗ ನೋಡಿ, ಹಬ್ಬ ಅಂತ ನಾನು ಒಂದು 15 ದಿನ ತಿನ್ನಲ್ಲ, ಮಾಡಲ್ಲ. ಆಮೇಲೆ ಹಾಗೇನೆ ಈಗ ನವರಾತ್ರಿಗಳಲ್ಲೂ ನಾನೊಂದು 15 ದಿನ ಮಾಡಲ್ಲ. ಸೊ ಈ ಶ್ರಾವಣ ಮಾಸದಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಾವು ತಿಂದರೆ 1-2 ಸತಿ ತಿಂತೀವೇನೋ. ನಾನು ಅದೇ ಹೇಳ್ತೀನಿ, 2 ಸತಿ ತಿನ್ನೋದ್ರ ಬದಲು ಸುಮ್ಮನೆ ಇರೋದು ವಾಸಿ, ತಿನ್ನೋದೇ ಬೇಡ ಅಂದ್ಬಿಟ್ಟು. ಬಟ್ ಅಪ್ಪ ಮಕ್ಕಳು 3 ಜನ ಒಂದಾಗ್ಬಿಡ್ತಾರೆ ಈ ವಿಚಾರದಲ್ಲಿ. ನಮ್ಮಮ್ಮ ಫಾಲೋ ಮಾಡ್ತಾ ಇದ್ದಿದ್ದು ಕಾರ್ತಿಕ್ ಮಾಸ ಅಷ್ಟೇನೆ. ನೀನು ಹೊಸ ರೂಲ್ಸ್ ಎಲ್ಲ ತರಬೇಡ ಅಂತ ಹೇಳ್ತಾರೆ. ಮತ್ತೆ ಈಗ ಹಂಗೆ ಇವಾಗ ಈ ಹಬ್ಬ ಒಂದು 15 ದಿನ ತಿನ್ನಲ್ಲ. ಈಗೇನ್ ನವರಾತ್ರಿ ಬರುತ್ತೆ, ಅವಾಗ 15 ದಿನ ತಿನ್ನಲ್ಲ. ಮತ್ತೆ ಈಗೇನು ಕಾರ್ತಿಕ ಮಾಸ ಬರುತ್ತೆ. ಸೊ ಈ ಥರ ಎಲ್ಲ ನೀನು ನಮಗೆ ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಡಬೇಡ. ಇವಾಗ ಏನು ತಿಂತಿದ್ದೀವಿ 1-2 ಸತಿ ತಿನ್ನೋಣ. ನೀನು ಮನೇಲಿ ಮಾಡಲ್ಲ ತಾನೇ, ಮಾಡಬೇಡ, ಹೊರಗಡೆ ಆದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಹಾಗಾಗಿ ಅಷ್ಟೇನೆ. ಬಟ್ ನಾನು ಮನೇಲಂತೂ ಮಾಡೋದಿಲ್ಲ. ಸೊ ನೋಡೋಣ, ನೈಟ್ ಏನಾದರೂ ಅವರು ಫ್ರೀ ಮಾಡಿಕೊಂಡ್ರೆ ಬೇಗ ಬಂದರೆ ಡಿನ್ನರ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಹೆಂಗೂ ನುಗ್ಗೆಕಾಯಿ ಸಾರಿದೆ, ಅದಕ್ಕೇನಾದರೂ ಸೈಡ್ಸ್ ಮಾಡಿಬಿಟ್ಟು ಅದೇ ಜಾಮೂನ್ ಏನಾದರೂ ಮಾಡ್ತೀನಿ. ಬಟ್ ಹೋದ್ರೂ ಹೋಗದೆ ಇದು ಸ್ವೀಟ್ ಅಂತೂ ಮಾಡ್ತೀನಿ, ಮಾಡಬೇಕಲ್ವ, ಅದನ್ನು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನೇನು ಮುದ್ದೆನೂ ಬೆಂದಿದೆ ಆಲ್ಮೋಸ್ಟ್ ಆಲು. ಸೊ ಇವಾಗ ಮುದ್ದೆ ಮಾಡಿದ್ರೆ ಆಯಿತು. ಇನ್ನು ಬೇರೆ ಕೆಲಸಗಳಿದೆ ಸ್ವಲ್ಪ. ಅವ್ರು ಅಟ್ಲೀಸ್ಟ್ ರಜಾ ಆದರೂ ಹಾಕಿದ್ರೆ ಎಲ್ಲಾದರೂ ದೇವಸ್ಥಾನಕ್ಕೆಲ್ಲಾದರೂ ಹೋಗಿ ಬರ್ಬೋದಿತ್ತು. ಬಟ್ ಇದು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಆಗಲ್ಲ. ಪ್ಲಸ್ ಅವ್ರ ರಜಾ, ಅದು ಬರ್ಡೇಸ್ಗೆಲ್ಲ ರಜಾ ಹಾಕೋದು ಎಲ್ಲ ಏನೂ ಇಲ್ಲ. ಬೇಕಾದರೆ ಒಂಚೂರು ನನ್ನ ಬರ್ತಡೇಗಾದರೂ ಹಾಕ್ಬಿಡ್ತಾರೆ ಕೇಳಿದ್ರೆ. ಅವ್ರ ಬರ್ತಡೇಗೆಲ್ಲ ಅವ್ರು ರಜಾ ಹಾಕೋದು ಆ ಥರ ಎಲ್ಲ ಏನೂ ಇಲ್ಲ. ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ, ನನ್ನನ್ನು ಕೆಲಸ ಮಾಡೋಕೆ ಬಿಡು ಸಾಕು ನೀನು ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೇನು ಇಷ್ಟನೋ ಅವರು ಅದರಲ್ಲೇ ಎಂಜಾಯ್ ಮಾಡಲಿ ಅಂತ ನಾನು ಸುಮ್ಮನಾಗ್ತೀನಿ. ಮತ್ತು ನಾನು ಏನು ಗಿಫ್ಟ್ ಕೊಡ್ತಿದ್ದೀನಿ ನಮ್ಮ ಮನೆಯವ್ರಿಗೆ ಅನ್ನೋದನ್ನು ಸಹ ಖಂಡಿತ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಕಿಪ್ ಮಾಡ್ದಿರಾ ನೋಡಿ. ಮೇ ಬಿ ನಿಮಗೆ, ಅಂದರೆ ಇದು ತುಂಬ ವರ್ಷಗಳಾದಮೇಲೆ ನಾನು ಆ ಗಿಫ್ಟ್ ನಮ್ಮ ಮನೆಯವ್ರಿಗೆ ಕೊಡ್ತಾ ಇರೋದು. ಆಲ್ಮೋಸ್ಟ್ 18 ಇಯರ್ಸ್ ಆಯಿತು ಅನಿಸುತ್ತೆ ನಾನು ಆ ಥರ ಗಿಫ್ಟ್ ನಮ್ಮ ಮನೆಯವ್ರಿಗೆ ಕೊಟ್ಟು.
ಸೊ ಅದು ಇಷ್ಟ ಇರಲಿಲ್ಲ ಬಿಡಿ, ಆ ಗಿಫ್ಟು ಅವ್ರಿಗೆ ಇಷ್ಟ ಇರಲಿಲ್ಲ. ಅದನ್ನು ಸಹ ನಾನು ಸ್ವಲ್ಪ ಅವ್ರಿಗೆ ಇಲ್ಲ ಅಂತ ಹೇಳಿ ಇದು ಮಾಡಿದ್ದಕ್ಕೆ ಅದಕ್ಕೂ ಅವರು ಒಪ್ಕೊಂಡಿರೋದು. ಸೊ ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡಿದ್ದೀನಿ. ಸೊ ನೀವು ಐ ಮೀನ್ ಈ ಕಂಪ್ಲೀಟ್ ವ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಇನ್ನು ನಮ್ಮನೆಯವ್ರಿಗೆ ನಾನು ಕೊಡ್ಸಿದ ಗಿಫ್ಟ್ ಬಂದು ಒಂದು ರಿಂಗನ್ನು ಕೊಡಿಸ್ದೆ. ಬಟ್ ಈ ಕ್ಲಿಪ್ಪಿಂಗ್ನ ನಾನು ಭೀಮ್ನ ಅಮಾವಾಸ್ಯೆಯಲ್ಲಿ ನಮಗೆ ಜ್ಯುವೆಲ್ರಿ ತೊಗೊಳಕ್ಕೆ ಹೋಗಿದ್ನಲ್ಲ ಆಗಲೇ ಕೊಡಿಸಿದ್ದು. ಬಟ್ ನಾನು ಆವಾಗ ಆ್ಯಡ್ ಮಾಡಿರಲಿಲ್ಲ, ಈಗ ಮಾಡೋಣ ಚೆನ್ನಾಗಿರತ್ತೆ ಅಂತ ಹೇಳಿ. ಆಲ್ಮೋಸ್ಟ್ 18 ಇಯರ್ಸ್ ಆದಮೇಲೆ ನಮ್ಮ ಮನೆಯವ್ರಿಗೆ ನಾನು ಗೋಲ್ಡ್ ಕೊಡಿಸ್ತಿದ್ದೀನಿ. ಏನಕ್ಕೆ ಅಂದರೆ ಅವ್ರಿಗೆ ಗೋಲ್ಡ್ ಅಂದ್ರೇ ಅಲರ್ಜಿ, ಸ್ವಲ್ಪನೂ ಅವ್ರಿಗೆ ಇಷ್ಟ ಆಗೋದೇ ಇಲ್ಲ. ಅವ್ರ ಹತ್ರ ಇರೋ ಗೋಲ್ಡ್ ಅಂದರೆ ಒಂದು ಉಂಗುರ ಇದೆ, ಒಂದು ಬ್ರೇಸ್ಲೈಟ್ ಇದೆ. ಅದು ಉಂಗುರ ಬಂದು ನಮ್ಮ ಅತ್ತೆ ಅವ್ರಿಗೆ ಮದುವೆಗೆ ಮುಂಚೆ ಕೊಡಿಸಿದ್ರು. ಸೊ ಅತ್ತೆ ನೆನಪಿಗೆ ಅಂತ ಅಂದ್ಬಿಟ್ಟು ಅದನ್ನ ರಿಮೂವ್ ಮಾಡ್ದಿರ ಇಟ್ಕೊಂಡಿದ್ದಾರೆ. ಇನ್ನು ಬ್ರೇಸ್ಲೈಟ್ ಬಂದು ನನ್ನ ಮದ್ವೆಲಿ ಅಮ್ಮ ಅವ್ರು ಕೊಡ್ಸಿದ್ರು. ಸೊ ನಮ್ಮ ಅಮ್ಮನ್ಗೆ ಅದು ಬ್ರೇಸ್ಲೈಟ್ ಸ್ವಲ್ಪ ಸೆಂಟಿಮೆಂಟ್ ಇತ್ತು, ಹಂಗಾಗಿ ನಮ್ಮಮ್ಮನ್ಗೆ ಒಂದು ರೆಸ್ಪೆಕ್ಟ್ ಆಗಿ ಆ ಬ್ರೇಸ್ಲೈಟ್ ನ ಇಟ್ಕೊಂಡಿದ್ದಾರೆ. ಅದು ಅಷ್ಟೇ ಫಂಕ್ಷನ್ಸ್ ಟೈಮಲ್ಲಿ ಮಾತ್ರನೇ ಹಾಕೋತಾರೆ. ಫಂಕ್ಷನ್ ಇಂದ ಬಂದಿದ ತಕ್ಷಣ ಕಾರ್ ಕೀನ ಹ್ಯಾಂಗ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರು ಮಾಡೋ ಕೆಲಸ ಏನಂದ್ರೆ ಬ್ರೇಸ್ಲೆಟ್ ನ ರಿಮೂವ್ ಮಾಡಿ ಕೊಟ್ಬಿಡ್ತಾರೆ, ಎತ್ತಿಟ್ಬಿಡು ಅಂತ ಹೇಳಿ. ಸೊ ಅವ್ರಿಗೆ ಅದೇನೋ ಗೋಲ್ಡ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ. ಒಂದೆರಡು ಚೈನ್ ಇತ್ತು ನಮ್ಮ ಅತ್ತೆ ಮಾಡಿಸಿದ್ರು ಅವಾಗ, ಬಟ್ ಅದು ಕಟ್ ಆಗೋಯ್ತು. ಅದು ಹಾಕ್ಬಿಟ್ಟು ಮಾಡಿಸ್ಕೊಳ್ಳಿ ಬೇರೆದು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ನನಗೇನೆ ಒಡವೆ ಕೊಡಿಸ್ಬಿಟ್ಟಿದ್ರು ಆ ಚೈನ್ ಹಾಕಿ. ಸೊ ನಾನು ಅವಾಗಿಂದ ಅವ್ರನ್ನ ಕನ್ವಿನ್ಸ್ ಮಾಡ್ತಾನೆ ಇದ್ದೆ, ಬಟ್ ಬೇಡ ನನಗೆ ಗೋಲ್ಡ್ ಬೇಡ 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 ಅಂತಾನೆ ಹೇಳ್ತಿದ್ರು. ಸರಿ ಇವಾಗ ನಾನು ಇಲ್ಲ, ಈಗ ರೈಟ್ ಹ್ಯಾಂಡ್ಗೆ ನೀವು ಹೆಂಗೆ ನಿಮ್ಮ ಅಮ್ಮನ ಗುರ್ತಿಗೆ ಅಂತ ಅಂದ್ಬಿಟ್ಟು ಉಂಗುರ ಹಾಕೊಂಡಿದ್ದೀರಾ, ಲೆಫ್ಟ್ ಹ್ಯಾಂಡ್ಗೆ ನನ್ನ ಗುರ್ತಿಗೆ ಅಂತ ಅಂದ್ಬಿಟ್ಟು ಒಂದು ಉಂಗುರ ಹಾಕೊಳ್ಳಿ, ನನ್ಗಿಷ್ಟ ಆಗತ್ತೆ ಅಂತ ಹೇಳಿ ಏನೋ ಒಂದು ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ಬಿಟ್ಟು ಒಪ್ಪಿಸ್ದೆ. ಬಜೆಟ್ ಒಂದು 5 ಗ್ರಾಮಲ್ಲಿ ಕೊಡ್ಸೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಅವ್ರಿಗೂ ನನಗೂ ಇಬ್ಬರಿಗೂ ಒಂದೇ ಡಿಸೈನ್ ಇಷ್ಟ ಆಯ್ತು. ಅದು 8 ಗ್ರಾಮ್ಸ್ ಇತ್ತು. ಬಟ್ ಇಟ್ಸ್ ಓಕೆ, ಅವ್ರು ಒಪ್ಕೊಂಡಿದ್ದೆ ನನಗೆ ಖುಷಿ ಆಯ್ತು, ಹಂಗಾಗಿ ಅದನ್ನೇ ಕೊಡಿಸ್ದೆ. ಇದು ಕಂಪ್ಲೀಟ್ ಆಗಿ ನನ್ನ ಒಂದು ಅರ್ನಿಂಗ್ಸು, ಅವ್ರದ್ದು ಯಾವುದೇ 1 ರೂಪಾಯಿನೂ ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ. ಅದೊಂದು ನನಗೆ ತುಂಬಾ ಖುಷಿ ಇದೆ. ಈಗ ಏನು ನನಗೆ ಯೂಟ್ಯೂಬ್ ಇಂದ ಬರುತ್ತೆ ಮತ್ತೆ ನಮ್ಮ ಅರ್ನಿ ಕಲೆಕ್ಷನ್ ಇಂದ ಏನು ಸ್ವಲ್ಪ ಮಟ್ಟಿಗೆ ಅಮೌಂಟ್ ಬರುತ್ತೆ, ನನಗೆ ಎಲ್ಲ ಸೇವ್ ಮಾಡಿ ನಾನು ಅವ್ರಿಗೋಸ್ಕರ ಕೊಡಿಸ್ಬೇಕು ಈ ಗಿಫ್ಟನ್ನ ಅಂತ ಅಂದ್ಬಿಟ್ಟು ಎಲ್ಲ ಸೇವ್ ಮಾಡಿ ಇಟ್ಟಿದ್ದೆ. ಸೊ ಅದರಿಂದಾನೇ ಅವ್ರಿಗೆ ಕೊಡಿಸ್ದೆ ನಾನು. ಇನ್ನು ಉಂಗುರ ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ನನಗೆ ಒಂದು ನೋಸ್ ಪಿನ್ ಹೇಳಿದ್ರು, ಅವರು ಹೊಸದಾಗಿ ಬಂದಿದೆ ನೋಡಿ ಪುಷ್ಪ ಅಂತ ಅಂದ್ಬಿಟ್ಟು. ಅದು ತುಂಬಾ ಚೆನ್ನಾಗಿತ್ತು, ಡಿಸೈನ್ಸು ಇಷ್ಟನೂ ಆಯ್ತು. ಬಟ್ ನನ್ನ ಅದೇ ಹೇಳದ್ನಲ್ಲ 5 ಗ್ರಾಮ್ ಅನ್ಕೊಂಡು 8 ಗ್ರಾಮ್ ಆಗೋಯ್ತು. ಸೊ ನನಗೆ ಅಷ್ಟು ಬಜೆಟ್ ಅಡ್ಜಸ್ಟ್ ಆಗ್ಲಿಲ್ಲ. ಈಗ ಹಬ್ಬ ಬೇರೆ ಇದೆ, ನನಗೆ ಹಬ್ಬದ ಖರ್ಚುಗಳು ಸ್ವಲ್ಪ ಜಾಸ್ತಿನೇ ಇರತ್ತೆ, ಹಂಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಆ ಡಿಸೈನ್ಸ್ನೆಲ್ಲ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು. ಸೊ ಒಂದ್ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ ಆ ನೋಸ್ ಪಿನ್ ತಗೋಬೇಕು ಅಂತ ಅಂದ್ಬಿಟ್ಟು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅದನ್ನ ತಗೊಳ್ಳೋಣ ಅನ್ಕೊಂಡಿದೀನಿ. ಬೆಳಿಗ್ಗೆ ಆಫೀಸ್ಗೆ ಹೋಗೋವಾಗ್ಲೇನೆ ನಾನು ಜಾಮೂನ್ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡೆ. ಬಟ್ ನಮ್ಮ ಮನೆಯವ್ರಿಗೆ ಏನಂದ್ರೆ ಅದು ಮಾಡಿದ ತಕ್ಷಣ ಅವ್ರಿಗೆ ತಿನ್ನೋದು ಇಷ್ಟ ಆಗೋದಿಲ್ಲ. ಅವ್ರು ಯಾವಾಗ್ಲೂ ಅಷ್ಟೇ ನನ್ಗೆ ಒಂದೇ ಹೇಳ್ತಾರೆ, ಜಾಮೂನ್ ತಿನ್ಬೇಕು ಅಂತ ಅನ್ಸಿದ್ರೆ ನೈಟ್ ಮಾಡು, ಅದು ಬೆಳಿಗ್ಗೆ ತಿನ್ನಕ್ ತುಂಬಾ ಚೆನ್ನಾಗಿರತ್ತೆ ಅಂತ. ಅಂದ್ರೆ ಆ ಶುಗರ್ ಸಿರಪ್ ಅಲ್ಲಿ ಅದು ಚೆನ್ನಾಗಿ ಇದು ನೆಂದಿರತ್ತಲ್ವಾ, ಅದು ಚೆನ್ನಾಗಿರತ್ತೆ ಅಂತ ಅವ್ರಿಗೆ ಇಷ್ಟ. ಹಂಗಾಗಿ ಅವ್ರು ಹೇಳಿದ್ರು ನಾನು ಈವ್ನಿಂಗ್ ತಿಂತೀನಿ, ನೀನು ಮಾಡಿಟ್ಟಿರಮ್ಮ ಅಂತ ಅಂದ್ಬಿಟ್ಟು. ಸೊ ನಾನು ಎಲ್ಲಾ ಕೆಲ್ಸಗಳನ್ನ ಮುಗಿಸ್ಕೊಂಡು ಆಮೇಲೆ ಜಾಮೂನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇನ್ನ ನಾನ್ ಜಾಸ್ತಿ ಏನು ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ನನ್ಗೇನು ಅಷ್ಟು ಇಷ್ಟನೇ ಆಗೋದಿಲ್ಲ. ಇನ್ನ ಪಾವನಿ ಫೋರ್ಸ್ ಮಾಡಿದ್ರೆ 1-2 ತಿಂತಾಳೇನೋ ಅಷ್ಟೇನೆ. ನಮ್ಮನೆಯವ್ರಿಗೆ ತುಂಬಾನೇ ಇಷ್ಟ ಆಗತ್ತೆ ಅಂದ್ಬಿಟ್ಟು ಇಷ್ಟ ಅಂತ ಅವರು ತಿನ್ನಕ್ಕಾಗತ್ತೆ. ಸೊ ಅವ್ರೊಬ್ಬರನ್ನ ಮೈಂಡಲ್ಲಿ ಇಟ್ಕೊಂಡೆ ಮಾಡ್ತಿದ್ದೀನಿ. ಹಾಗೇನೆ ಇನ್ನ ಈ ಜಾಮೂನ್ ಇದು ಬಂದ್ರೆ ನಾವು ಅಂದ್ರೆ ಶುಗರ್ ಸಿರಪ್ ಅಲ್ಲಿ ಹಾಕೋದಕ್ಕಿಂತ ಮುಂಚೆನೆ ಎಣ್ಣೆಲಿ ಕರಿತೀವಿ ನೋಡಿ, ಅದು ನನಗೆ
ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಅದನ್ನ ತಿಂತೀನಿ ಜಾಸ್ತಿ. ಸೊ ನನ್ನಂಗೆ ನಿಮ್ಮಲ್ಲೂ ಸುಮಾರು ಜನಕ್ಕೆ ಇದು ಒಂದು ಟೇಸ್ಟ್ ಇರುತ್ತೆ ಅಂತ ಹೇಳಿ ಅನ್ಕೋತೀನಿ. ನೀವೆಲ್ಲ ಯಾರಾದ್ರೂ ಈ ತರ ಜಾಮೂನ್ನ ಸಿರಪ್ ಅಲ್ಲಿ ಹಾಕಕ್ಕಿಂತ ಮುಂಚೆನೆ ತಗೊಂಡು ತಿನ್ನೋ ಅಭ್ಯಾಸ ಇದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನನ್ಗಂತೂ ಒನ್ ಆಫ್ ಮೈ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನನಗೆ ಸಿರಪ್ಗಿಂತ ಅದನ್ನ ಹಾಗೆ ತಿನ್ನೋದು ತುಂಬಾನೇ ಇಷ್ಟ ಆಗತ್ತೆ. ನಮ್ಮನೇಲಿ ಸ್ವೀಟ್ಸ್ ನಿಜ ಹೇಳ್ಬೇಕು ಅಂದ್ರೆ ತುಂಬಾನೇ ಕಡಿಮೆ. ನಮ್ಮನೆಯವ್ರಿಗೆ ಒಬ್ರಿಗೆ ಸ್ವಲ್ಪ ಇಷ್ಟ ಆಗೋದು ಸ್ವೀಟ್ಸು. ನನ್ಗಾಗ್ಲಿ ಮಕ್ಕಳಿಗಾಗ್ಲಿ ಅಷ್ಟೊಂದು ಕ್ರೇವಿಂಗ್ಸ್ ಎಲ್ಲ ಏನೂ ಇಲ್ಲ ಸ್ವೀಟ್ ತಿನ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಇವಾಗ ಯಾವಾಗಾದ್ರೂ ನನ್ಗೇನಾದ್ರೂ ತಿನ್ಬೇಕು ಅನ್ಸಿದ್ರೆ ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೆ ಮಿಲ್ಕ್ ಶೇಕ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಇನ್ನು ಮನೆಯಲ್ಲಿ ಮಾಡೋವಂಥ ಸ್ವೀಟ್ಸ್ ಅಂತಂದ್ರೆ ನನ್ಗೆ ಈ ಅವಲಕ್ಕಿಗೆ ಬೆಲ್ಲ ಹಾಕೊಂಡು ತಿಂತೀವಿ ಅಲ್ವಂದ್ರೆ ಯೂಶುವಲಿ ನಾವು ಪ್ರಸಾದ ಅಂತ ಹೇಳಿ ಮಾಡ್ತೀವಿ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನನಗೆ ಸ್ವೀಟ್ ಕ್ರೇವಿಂಗ್ ಆದಾಗೆಲ್ಲ ನಾನು ಅದನ್ನ ಮಾಡ್ಕೊಂಡ್ಬಿಡ್ತೀನಿ. ಇನ್ನ ಹನಿ ಆಗ್ಲಿ ಪಾವನಿ ಆಗ್ಲಿ ಅಷ್ಟೊಂದು ಅವ್ರು ಲೈಕ್ ಮಾಡೋದೇ ಇಲ್ಲ. ಅವ್ರಿಗೆ ಏನಿದ್ರು ಸ್ವಲ್ಪ ಇದು ಆ ಕೇಕ್ಸ್ ಬರುತ್ತೆ ನೋಡಿ, ಆ ಬ್ಲಾಕ್ ಫಾರೆಸ್ಟ್ ಅಂತ ಇಂಥ ಕೇಕ್ಗಳು ಸ್ವಲ್ಪ ಅವ್ರು ಇಷ್ಟಪಡ್ತಾರೆ. ಸೊ ಯಾರು ಅಷ್ಟಾಗಿ ತಿನ್ನಲ್ಲ. ಏನಾದ್ರೂ ಮಾಡಿದ್ರೆ ಪಾಪ ನಮ್ಮ ಮನೆಯವ್ರು ಒಬ್ಬರೇ ತಿನ್ಬೇಕು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವೀಟ್ ಎಲ್ಲ ಮಾಡೋದು ತುಂಬಾ ಅವಾಯ್ಡ್ ಮಾಡ್ತೀನಿ. ಆದ್ರೂ ಅವ್ರು ಯಾವಾಗಾದ್ರೂ ಒಂದೊಂದ್ಸತಿ ಹೇಳ್ತಿರ್ತಾರೆ ಆ ಥರ ಏನಾದ್ರೂ ಒಂದು ಸ್ವೀಟ್ ಮಾಡು ಅಂತ ಅಂದ್ಬಿಟ್ಟು. ಅಂತ ಟೈಮಲ್ಲಿ ಈ ಥರ ಈ ಕೊಬ್ಬರಿ ಮಿಠಾಯಿ ಆಗಿರ್ಬೋದು, ಇಲ್ಲ ಅಂದ್ರೆ ಆ ಕಡಲೆ ಬೀಜ ಎಲ್ಲ ಹಾಕಿ ಚಿಕ್ಕಿ ಅಂತ ಹೇಳ್ತೀವಲ್ವಾ, ಆ ಥರದ್ದು ಏನಾದ್ರೂ ಒಂದು ಸ್ವಲ್ಪ ಸ್ವಲ್ಪ ಮಾಡ್ತೀನಿ. ಅದಾದ್ರೆ ನನಗೂ ಸ್ವಲ್ಪ ಇಷ್ಟ ಆಗತ್ತೆ. ಮತ್ತೆ ಕೊಬ್ಬರಿ ಮಿಠಾಯಿಗೆ ನಾನು ಬೆಲ್ಲ ಹಾಕಿ ಮಾಡ್ತೀನಿ, ಸಕ್ಕರೆ ಯೂಸ್ ಮಾಡೋದಿಲ್ಲ. ಆಕ್ಚುಲಿ ಈ ರೆಸಿಪಿ ನಾನು ಒಂದ್ಸತಿ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ, ಹಂಗಾಗಿ ನಾನು ಹಾಕಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿದಾಗ ಆ ರೆಸಿಪಿನ ನಾನು ಶೇರ್ ಮಾಡ್ಕೊಂತೀನಿ ನಿಮ್ ಜೊತೆ. ಪಾವನಿ ಈವ್ನಿಂಗ್ ಕಾಲೇಜಿಂದ ಬರುವಾಗ್ಲೇನೆ ಕೇಕ್ ಎಲ್ಲ ತಗೊಂಡ್ ಬಂದಿದ್ಲು. ಇನ್ನ ನಮ್ಮನೆಯವ್ರು ಇವತ್ತು ಸ್ವಲ್ಪ ಬೇಗ ಬಂದ್ರು. ಬೇಗ ಅಂದ್ರೆ 7 ಗಂಟೆ. ಅವ್ರು 7 ಗಂಟೆಗೆ ಮನೆಗ್ ಬಂದಿದ್ದಾರೆ ಅಂದ್ರೆ ಬೇಗ ಬಂದಿದ್ದಾರೆ ಅಂತ ಹೇಳಿ ನಮ್ಗ ಅನ್ಸುತ್ತೆ. ಸರಿ, ಅವ್ರಿಗೆ ಇವೆಲ್ಲ ಏನು ಇಷ್ಟನೇ ಆಗೋದಿಲ್ಲ, ಕೇಕ್ ಕಟ್ಟಿಂಗ್ಸು ಸೆಲೆಬ್ರೇಷನ್ಸು ಎಲ್ಲಾನು. ಬಟ್ ಆದ್ರೆ ಮಕ್ಳು ಪಾಪ ಇಷ್ಟ ಪಡ್ತಾರೆ, ಪಪ್ಪನ್ ಬರ್ಡೇ ಏನಾದ್ರು ಮಾಡೋಣ ಅನ್ಬಿಟ್ಟು ಅವ್ರಿಗೋಸ್ಕರ ಓಕೆ ಅಂತ ಹೇಳಿ ಕಟ್ ಮಾಡ್ತಾರೆ ಅಷ್ಟೇನೆ. ನಾನ್ ಮದ್ವೆ ಆದ ಹೊಸದ್ರಲ್ಲಿ ಒಂದ್ 3 ವರ್ಷ ಏನೋ ಮಾಡಿದ್ದೆ ಅವ್ರಿಗೆ ಆನಿವರ್ಸರಿ ಬರ್ಡೇ ಎಲ್ಲ ಸೆಲೆಬ್ರೇಷನ್ಸ್ ಮಾಡ್ತಿದ್ದೆ. ಆಮೇಲೆ ಒಂದ್ಸತಿ ಅವ್ರು ಹೇಳ್ಬಿಟ್ರು ನನ್ಗೆ ಇವೆಲ್ಲ ಇಷ್ಟ ಆಗಲ್ಲ, ನಿನ್ ಖುಷಿಗೆ ಏನೋ ಓಕೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ, ಪ್ಲೀಸ್ ಇವನ್ ಕಂಟಿನ್ಯೂ ಮಾಡಕ್ ಹೋಗ್ಬೇಡ, ನನ್ಗೆ ಇಷ್ಟ ಆಗಲ್ಲಮ್ಮ ಅಂತ ಅಂದ್ಬಿಟ್ಟು. ಸರಿ, ಅವ್ರಿಗೆ ಇಷ್ಟ ಇಲ್ದಿದಾಗ ನಾವು ಬೈ ಫೋರ್ಸ್ ಏನು ಮಾಡೋದು ಚೆನ್ನಾಗಿರಲ್ಲ ಅಲ್ವಾ. ಅವ್ರ ಬರ್ತಡೇ ಅಂದ್ರೆ ಅವ್ರ ಖುಷಿಯಿಂದ ಇರ್ಬೇಕು. ಹಂಗಾಗಿ ನಾನು ಆಮೇಲೆ ಬಿಟ್ಬಿಟ್ಟೆ ಅವ್ರಿಗೆ ಯಾವ ತರ ಬೇಕೋ ಆ ತರಾನೇ ಇರ್ಲಿ ಅಂತ ಹೇಳಿ. ಇನ್ನ ನಮಗ್ ಲೇಡೀಸ್ಗೆ ಗಿಫ್ಟಿಂಗ್ ಪರ್ಪಸ್ ತುಂಬಾ ಆಪ್ಷನ್ಸ್ ಇರತ್ತೆ, ಆದ್ರೆ ಗಂಡಸರಿಗೆ ನಿಜವಾಗ್ಲೂ ಆಪ್ಷನ್ಸ್ ತುಂಬಾ ಕಡಿಮೆ. ಅದ್ರಲ್ಲೂ ನಮ್ಮನೆ ಅಂತ ಅವ್ರು ಕ್ಯಾರೆಕ್ಟರ್ ಆಗ್ಬಿಟ್ರೆ ಅಂತೂ ಇದ್ದಿದ್ದು ಆಪ್ಷನ್ಸೇ ಇರೋದಿಲ್ಲ ಗಿಫ್ಟ್ ಏನ್ ಕೊಡೋದು ಅಂತ ಅಂದ್ಬಿಟ್ಟು. ಇನ್ನ ಇವ್ರಿಗೆ ಏನು ಇಷ್ಟ ಆಗಲ್ಲ, ತುಂಬಾ ಸಿಂಪಲ್ ಲೈಫ್ ಇಷ್ಟಪಡ್ತಾರೆ. ಅವ್ರಿಗೆ ನನಗ್ ಗೊತ್ತಿರೋ ಪ್ರಕಾರ ನಮ್ಮ ಮನೆಯವ್ರಿಗೆ 3 ತುಂಬಾ ಇಷ್ಟ. ಒಂದು ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ, ಇನ್ನೊಂದು ಫುಡ್ ಊಟ ತುಂಬಾ ಇಷ್ಟ ಪಡ್ತಾರೆ, ಅದಾದ್ಮೇಲೆ ಕೆಲಸ ಮಾಡೋದು ತುಂಬಾ ಇಷ್ಟ. ಅವ್ರಿಗೆ ಲಾಂಗ್ ಡ್ರೈವ್ಸ್ ಹೋಗೋದು ಇವೆಲ್ಲ ತುಂಬಾ ಕ್ರೇಜ್ ಇದೆ. ಮತ್ತೆ ನಾನು ಅದನ್ನೇ ರೇಗಿಸ್ತಿದ್ದೆ, ಏನ್ ಗಿಫ್ಟ್ ಕೊಡೋದು ನಿಮ್ಗೆ, ಪ್ರತಿ ವರ್ಷ ನನಗ್ ತಲೆ ಕೆಟ್ಟೋಗ್ಬಿಡತ್ತೆ ಅಂದಿದ್ದಕ್ಕೆ ನನ್ಗೆ ಫಾರಿನ್ ಕರ್ಕೊಂಡು ಹೋಗ್ಬಿಡು, ಸ್ಪಾನ್ಸರ್ ಮಾಡು ನೀನೇ, ಅದು ಗಿಫ್ಟ್ ನನ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸರಿ ಆಯ್ತು ಬಿಡಪ್ಪ, ನೋಡೋಣ, ಟ್ರೈ ಮಾಡ್ತೀನಿ ಖಂಡಿತ. ಯಾವ್ದಾದ್ರು ನಿಮ್ ಬರ್ಡೇಸ್ಗೋ ಇಲ್ಲ ಅಂದ್ರೆ ಆನಿವರ್ಸರಿಗೋ ನೆಕ್ಸ್ಟ್ ನಾನು ಫಾರಿನ್ ಕರ್ಕೊಂಡು ಹೋಗೋದೇ ನಾನು ನಿಮ್ಗೆ ಗಿಫ್ಟ್ ಅಂತ ಹೇಳಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೀನಿ. ನೋಡೋಣ, ಅದನ್ನು ಒಂದ್ಸತಿ ಟ್ರೈ ಮಾಡ್ತೀನಿ. ಏನಂದ್ರೆ ಅದಕ್ಕೆ ನಾನು ಇವಾಗಿಂದಾನೇ ಸೇವ್ ಮಾಡಿ ಇಡಬೇಕು. ಬಿಕಾಸ್ ನನ್ಗೆ ನಾನ್ ಗಿಫ್ಟ್ ಕೊಡ್ತೀನಿ ಅಂತಂದ್ರೆ ಅವ್ರ ದುಡ್ಡು 1 ರೂಪಿನೂ ನನ್ಗೆ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಕಂಪ್ಲೀಟ್ ಆಗಿ ನನ್ನ ಅರ್ನಿಂಗ್ಸೇ ಆಗ್ಬೇಕು. ಸೊ ಇವಾಗಿಂದ ಸೇವ್ ಮಾಡಿದೀನಿ ಅಂದ್ರೆ ಮೇ ಬಿ ನಾನು ಟ್ರೈ ಮಾಡ್ಬೋದು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ. ನೋಡೋಣ ಏನಾಗತ್ತೆ ಅಂತ ಹೇಳಿ. ಅವ್ರ ಬರ್ತಡೇ ದಿನ ನಾವು ನೈಟ್ ಡಿನ್ನರ್ಗೆ ಊಟಕ್ಕೆ ಹೋದ್ವಿ. ಒಂದು ಮಿಸ್ಟೇಕ್ ಏನ್ ಮಾಡಿದೀನಿ ಅಂತಂದ್ರೆ ಫೋನ್ನ ನಾನು ಮನೇಲೆ ಬಿಟ್ಟೋಗ್ಬಿಟ್ಟಿದೀನಿ, ಶೂಟ್ ಮಾಡ್ಕೊಳ್ಳೋ ಫೋನು. ಬೇರೆ ಫೋನಲ್ಲಿ ಶೂಟ್ ಮಾಡಿದ್ದೆ, ಬಟ್ ಅದಷ್ಟು ಚೆನ್ನಾಗಿ ಬರ್ಲಿಲ್ಲ. ಹಂಗಾಗಿ ನಾನು
ಆ ಕ್ಲಿಪ್ಪಿಂಗ್ಸನ್ನೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ನಾನು ಓಕ್ಲಿಪುರಂಗೆ ಅಂತ ಹೋಗಿದ್ದೆ. ಅಂದರೆ ರಾಮಚಂದ್ರಪುರಂ ಅಂತ ಅಂದ್ಬಿಟ್ಟು ಹೇಳ್ತಾರಲ್ವಾ, ಶ್ರೀರಾಮ್ಪುರ ಹತ್ರ ಇದೆ. ಅಲ್ಲಿ ಸ್ವಲ್ಪ ನನಗೆ ಆ್ಯಕ್ಚುಲಿ ಹೋಗಿದ್ದ ರೀಸನ್ ಬಂದು ನನಗೆ ಮ್ಯಾಟ್ಸ್ ಬೇಕಿತ್ತು, ಹಾಗಾಗಿ ಹೋಗಿದ್ದು. ಸರಿ ಹಂಗೆ ಆಮೇಲೆ ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಮಕ್ಕಳಿಬ್ಬರದ್ದು ಒಂದು ಬೆಡ್ರೂಮ್ಸ್ಗೆ ಅವ್ರಿಗೆ ಬೆಡ್ ಸ್ಪ್ರೆಡ್ಸೇ ಇರಲಿಲ್ಲ. ಅಂದ್ರೆ ನಾನು ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ಹೊಸ ಸೆಟ್ಗಳು ಒಂದೆರಡು ತಂದು ಕೊಟ್ಟಿದ್ದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹುಡುಗರು ಬೆಳಿಗ್ಗೆ ಹೊತ್ತು ಒಂದೊಂದ್ಸತಿ ಕಾಲೇಜ್ಗೆ ಹೋಗೋ ಟೆನ್ಷನ್ಸ್ ಅಲ್ಲಿ ಐರನ್ ಮಾಡ್ಕೊಂಡಿರಲ್ಲ. ಅದು ಎಸ್ಪೆಷಲಿ ಯಾವಾಗ ಆಗತ್ತೆ ಅಂದ್ರೆ ಈ ಸಂಡೇ ರಜಾ ಬಂದಿರತ್ತೆ ನೋಡಿ, ಮಂಡೇ ಕಾಲೇಜ್ ಇರತ್ತೆ, ಆ ಟೈಮಲ್ಲೇ ನನ್ನ ಮಕ್ಳು ಮಿಸ್ ಮಾಡೋದು. ಉಳ್ದಿದ್ದ ದಿನ ಎಷ್ಟು ಬ್ಯುಸಿ ಇರ್ತಾರೆ ಅವಾಗ ಮಾಡಿಟ್ಕೊಂಡಿರ್ತಾರೆ ಐರನ್ನು. ಆದ್ರೆ ಭಾನುವಾರ ಹೆಂಗೆ ಅಂದ್ರೆ ಅವ್ರಿಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಂದ್ಬಿಟ್ರೆ ಅಷ್ಟೇ, ಮುಗಿದೋಯ್ತು, ಇನ್ನೇನು ಇಲ್ಲ ಅನ್ನೋ ತರ ಆಗ್ಬಿಡ್ತಾರೆ. ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಐರನಿಂಗ್ ಮಾಡಿರೋದಿಲ್ಲ. ಬೆಳಿಗ್ಗೆ ಫಾಸ್ಟ್ ಆಗಿ ಮಾಡ್ಕೊಳಕ್ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಆ ಬೆಡ್ ಮೇಲೆನೆ ಮಾಡ್ಕೊಳಕ್ ಹೋಗ್ತಾರೆ ಅರ್ಜೆಂಟ್ಗೆ. ಬೆಡ್ ಸ್ಪ್ರೆಡ್ಸ್ ನ ಸುಟ್ಟಾಕ್ಬಿಟ್ಟಿದ್ದಾರೆ. ಇಬ್ರು ಅದೇ ಕೆಲಸ ಮಾಡಿದ್ದಾರೆ. ಹಂಗಾಗಿ ಪಾಪ ಅದನ್ನೇ ಹಾಕೋತಾ, ಅಂದ್ರೆ ಹಳೇದು ಒಂದೆರಡು ಇತ್ತು, ಅದನ್ನೇ ಅವ್ರು ಹಾಕೋತಾ ಇದ್ರು. ಇನ್ನ ಅರ್ಧೋಗಿರೋದನ್ನ ನಾನು ಹಾಕೋಬೇಡಿ ಅಂತ ಅನ್ಬಿಟ್ಟು ಅದನ್ನ ತೆಗ್ದು ಬಿಟ್ಟಿದ್ದೆ. ಸೊ ಪಾಪ ಇರ್ಲಿಲ್ಲ. ಎಸ್ಪೆಷಲಿ ನಮ್ಮ ಪಾವನಿ ಸುಮಾರು ಸತಿ ಕೇಳ್ತಾ ಇದ್ಲು, ನಿಮ್ ಬೆಡ್ರೂಮ್ ಮಾತ್ರ ತುಂಬಾ ಚೆನ್ನಾಗಿರೋ ಬೆಡ್ ಸ್ಪ್ರೆಡ್ಸ್ ಇದೆ, ನಮ್ಗೆ ಹಳೇದೇ ಕೊಟ್ಟಿದ್ದೀರಾ ಅಂತ ಹೇಳಿ. ಸರಿ ಅನ್ಬಿಟ್ಟು ಹಂಗೆ ಅವಳಿಗೊಂದು 3 ಏನೋ ತಗೊಂಡೆ ಸೆಟ್ ವೈಸ್. ಹನಿಗೆ ಅವಳು ಹೆಂಗೂ ಇಲ್ಲಿಲ್ಲ, ಬಟ್ ಈಗ ಅವಳು ಅಲ್ಲಿ ಹೋಗಿದ್ದಾಳಲ್ವಾ, ಸೊ ಅಲ್ಲಿಗೆ ಅಂತ ಹೇಳಿ 1-2 ಕೊಡ್ಸಿದೀನಿ. ನೋಡೋಣ, ಅವಳು ಇಲ್ಲಿ ಬಂದ್ಮೇಲೆ ರಿಟರ್ನು ಅವಳ ಬೆಡ್ರೂಮ್ಗೂ ಕೊಡಿಸ್ತೀನಿ 1-2-3. ಸೊ ಇನ್ನ ಪಾವನಿಗೆ ಅದನ್ನ ತಗೊಂಡೆ. ಆಮೇಲೆ ಮ್ಯಾಟ್ಸ್ ನೋಡಿದೆ, ನಿಜವಾಗ್ಲೂ ನನಗೆ ಇಷ್ಟನೇ ಆಗಲಿಲ್ಲ. ನನಗೆ ಮೇನ್ ಪ್ರಾಬ್ಲಮ್ ಏನಂದರೆ ಮ್ಯಾಟಲ್ಲಿ ಕೆಳಗಡೆ ರಬ್ಬರ್ ಇರೋದು ನನಗೆ ಬೇಕಿರಲಿಲ್ಲ. ಬಿಕಾಸ್ ಆ ರಬ್ಬರ್ ಇದ್ರೆ ಏನಾಗುತ್ತೆ ಗೊತ್ತಾ, ಅದು ಹ್ಯಾಂಡ್ ವಾಶೇ ಮಾಡಬೇಕು ನಾವು, ಮಿಷಿನ್ಗೆ ಹಾಕ್ಲಿಕ್ಕೆ ಆಗಲ್ಲ. ಸೊ ಆ ಮಿಷಿನ್ಗೆ ಏನಾದರೂ ಒಂದು ವೇಳೆ ಹಾಕಿದ್ದೀವಿ ಅಂದರೆ ಆ ರಬ್ಬರ್ ಎಲ್ಲ ಫುಲ್ಲು ಬಿಟ್ಕೊಂಡ್ಬಂದ್ಬಿಡುತ್ತೆ, ಒಂಥರ ಪುಡಿ ಪುಡಿ ಆಗಿ ಬಂದ್ಬಿಡತ್ತೆ. ಅದೇ ಡಬಲ್ ಸೈಡ್ ಕ್ಲಾತ್ ಇದ್ರೆ ಮಾತ್ರ ನಾವು ಆರಾಮಾಗಿ ಮಿಷಿನಲ್ಲಿ ವಾಶ್ ಮಾಡ್ಕೊಬೋದು. ಸೊ ಇವಾಗ ನನಗೆ ಸ್ವಲ್ಪ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಳಕ್ ನಿಜವಾಗ್ಲೂ ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ನನ್ನ ಕನ್ವೀನಿಯೆಂಟ್ಗೆ ನನಗೆ ಈಸಿ ಆಗಿರೋ ಥರನೇ ನೋಡ್ತಾ ಇದ್ದೀನಿ ಇವಾಗ. ಬಟ್ ಅಲ್ಲಿ ಸಿಗ್ಲಿಲ್ಲ. ನೋಡೋಣ, ಅವರು ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿದ್ದಾರೆ. ಅವಾಗೇನಾದರೂ 20 ಡೇಸ್ ಬಿಟ್ಕೊಂಡು ಮತ್ತೆ ಹೋದ್ರೆ ಸಿಗುತ್ತೇನೋ, ನೋಡೋಣ. ಸೊ ಇನ್ನ ಶಾಪಿಂಗ್ ಇಂದ ಬಂದಿದ ತಕ್ಷಣ ವಿಡಿಯೋ ಅಂದ್ರೆ ಒಂದಾಯ್ತು, 1/2 hour ಸ್ವಲ್ಪ ಕುತ್ಕೊಂಡು ನೀರೆಲ್ಲ ಕುಡಿದು ಇದನ್ನ ಮುಗಿಸ್ಬಿಡೋಣ ವಿಡಿಯೋ ಅಂತ ಹೇಳಿ. ಯಾಕಂದ್ರೆ ನಾನೇನ್ ಮಾಡ್ತೀನಿ, ಇವಾಗ ಮಾಡಿಲ್ಲ ಅಂದ್ರೆ ಮತ್ತೆ ನಾಳೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋ ಇವತ್ತು ಮುಗಿಸ್ಬಿಟ್ರೆ ಬೆಟರ್ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸೊ ಏನೂ ತರಲಿಲ್ಲ ಅಷ್ಟೊಂದು. ನಾನು ಆ್ಯಕ್ಚುಲಿ ಏನಂದ್ರೆ ಇಷ್ಟೇ, ನನಗೆ ಮೇನ್ ಬೇಕಿದ್ದು ಮ್ಯಾಟ್ಸ್ ಬೇಕಿತ್ತು. ಯಾಕಂದರೆ ನಾವು ಈ ಮನೆಗೆ ಬಂದಾಗ ಗೃಹ ಪ್ರವೇಶಕ್ಕೆ ನಾನು ಮ್ಯಾಟ್ಸ್ನ ತೊಗೊಂಡಿದ್ದು, ಆಮೇಲೆ ತೊಗೊಂಡೇ ಇರಲಿಲ್ಲ. ಸೊ ಒಂದು 3 ಸೆಟ್ ಇತ್ತು, ಬಟ್ ಅದೇ ಹಾಕ್ತಿದ್ದೀನಿ. ಕೆಲವೊಂದು ಮ್ಯಾಟ್ಸ್ ಹೋಗ್ಬಿಟ್ಟಿದೆ. ಸರಿ ಸ್ವಲ್ಪ ತರೋಣ ಬೇರೆ ಏನಾದರೂ ಡಿಫ್ರೆಂಟಾಗಿ ನೋಡಿ ಅಂತ ಅಂದ್ಕೊಂಡೆ, ಬಟ್ ನನಗೆ ಸಿಗಲೇ ಇಲ್ಲ. ನನಗೆ ಮೇನ್ ಏನಂದರೆ ಈ ಮ್ಯಾಟಲ್ಲಿ ಅದೇ ಕೆಳಗಡೆ ರಬ್ಬರ್ ಇರುತ್ತಲ್ವ, ಅದು ತೊಗೊಂಡು ಬಂದರೆ ಕಷ್ಟ ಆಗುತ್ತೆ. ಬಿಕಾಸ್ ಅದು ಮಿಷಿನ್ಗೆ ಹಾಕಿದ್ದೀನಿ ಅಂದರೆ ಹಿಂದೆಗಡೆ ಎಲ್ಲ ಒಂದು ಸ್ವಲ್ಪ ಪುಡಿ ಪುಡಿ ಥರ ಆಗಿಬಿಡತ್ತೆ. ಅದು ನಿಮಗೂ ಅನುಭವ ಆಗಿರತ್ತೆ. ಅದು ಕೈಯಲ್ಲೇ ವಾಶ್ ಮಾಡಬೇಕು. ಕ್ಲಾತ್ದಾದರೆ ನನಗೆ ಚೆನ್ನಾಗಿರತ್ತೆ, ಬಾಳಿಕೆ ಬರುತ್ತೆ, ಮತ್ತು ಮಿಷಿನ್ ವಾಶು ಈಸಿಯಾಗಿ ಮಾಡ್ಕೊಬೋದು ನಾವು. ಹಾಗಾಗಿ ನಾನು ಆದಷ್ಟು ಕ್ಲಾತನ್ನು ನೋಡಿದೆ. ಸೊ ಸಿಗಲಿಲ್ಲ ನನಗೆ ಬೇಕಾಗಿದ್ದ ಕಲೆಕ್ಷನ್ನು. ಒಂದೇ ಒಂದು ಶಾಪಲ್ಲಿತ್ತು, ಬಟ್ ಅಲ್ಲಿ ಯಾಕೋ ನನಗೆ ಅಷ್ಟಾಗಿ ಕಲರ್ಸ್ ಫುಲ್ಲು ಲೈಟ್ ಕಲರ್ಸ್ ಇತ್ತು. ಆಮೇಲೆ ಅದನ್ನ ಹಾಕಿದ್ದೀನಿ ಅಂದರೆ 2 ದಿನಕ್ಕೂ ನಾನು ಮ್ಯಾಟ್ ಚೇಂಜ್ ಮಾಡಬೇಕಾಗತ್ತೆ. ಇವಾಗಾದರೂ ಅಟ್ಲೀಸ್ಟ್ ಒಂದು 10 ಡೇಸ್ಗೆ ಮ್ಯಾಟ್ನ ಚೇಂಜ್ ಮಾಡ್ತೀನಿ, ಆಮೇಲೆ 2 ಡೇಸ್ಗೆ ಮಾಡಬೇಕಾಗತ್ತೆ. ಸರಿ ಹಂಗಾಗಿ ನೋಡೋಣ ಇನ್ನೊಂದು ಹಬ್ಬ ಎಲ್ಲ ಆದಮೇಲೆ ಅಂತ ಹೇಳಿ ಸುಮ್ಮನೆ ಅದೇ. ಬಟ್ ಇದು ಒಂದು ರನ್ನರ್ ಇಷ್ಟ ಆಯಿತು, ಅದೇ ಕಿಚನ್ಗೆ ಹಾಕೋದು. ಸೊ ಇದು ಒಂದನ್ನು ತೊಗೊಂಡು ಬಂದೆ. 350 ಏನೋ ತೊಗೊಂಡ್ರು. ಯೂಶ್ವಲಿ ಸುಮಾರು ಜನ ಯಾರೆಲ್ಲ ನೀವು ರಾಮಚಂದ್ರಪುರಂಗೆ ಹೋಗೋ ಅನುಭವ ಇರುತ್ತೆ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಅಂತ ಹೇಳಿ ಅನ್ಕೊತೀನಿ. ಅಲ್ಲೆಲ್ಲ KG ಲೆಕ್ಕದಲ್ಲಿ ಮ್ಯಾಟ್ಸ್ನ ಕೊಡೋದು. ಯಾರೋ ಒಬ್ಬೊಬ್ಬರು ನಮಗೆ ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ, ಬಟ್ ಯೂಶ್ವಲಿ 90% KG ಲೆಕ್ಕದಲ್ಲೇ ಮ್ಯಾಟ್ಸ್ನ ಕೊಡ್ತಾರೆ. ಸೊ ಇದು ಒಂದು ರನ್ನರ್ ತೊಗೊಂಡೆ ಕಿಚನ್ಗೆ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೇ. ಮತ್ತು ಅದೇ ಒಂದು ಮಕ್ಕಳದು ನಾನು ಲಾಸ್ಟ್ ಟೈಮ್ ಒಂದು ಬ್ಲಾಗಲ್ಲಿ ಹೇಳಿದ್ದೆ, ಅವ್ರಿಗೆ ಬೆಡ್ ಸ್ಪ್ರೆಡ್ಸ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ
ಸೊ ಒಂದು 3 ಬೆಡ್ ಸ್ಪ್ರೆಡ್ಸ್ನ ತೊಗೊಂಡು ಬಂದೆ, ಸಿಂಗಲ್ ಎಲ್ಲಾನು ತೊಗೊಂಡು ಬಂದಿದ್ದೀನಿ. ಸೊ ಇಷ್ಟೇನೆ. ಇದೆಲ್ಲ ಈಗ ನಾನು ರಿಮೂವ್ ಮಾಡಿದ್ದೀನಿ ಅಂದರೆ ಮತ್ತೆ ಅದನ್ನು ಫೋಲ್ಡ್ ಮಾಡೋದು ನನಗೆ ಕಷ್ಟ ಆಗುತ್ತೆ, ಹಾಗಾಗಿ ರಿಮೂವ್ ಏನೂ ಮಾಡ್ತಿಲ್ಲ. ಇದು ಆ್ಯಕ್ಚುಲಿ ನಾನು ಪಾವನಿ ರೂಮ್ಗೆ ತಂದಿದ್ದು, ಬಿಕಾಸ್ ಅನಿ ರೂಮ್ಗೆ ಇವಾಗ ಏನು ಬೇಡ, ಅವಳು ಬಂದಮೇಲೆ ನೋಡ್ಬಿಟ್ಟು ತರೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕ್ವಾಲಿಟಿ 250 ತೊಗೊಂಡ್ರು ಒಂದಕ್ಕೆ. ನನಗೆ ಗೊತ್ತಿಲ್ಲ ಜಾಸ್ತಿ ಕೊಟ್ಟನೋ ಕಡಿಮೆ ಕೊಟ್ಟನೋ, ಬಟ್ ಕ್ವಾಲಿಟಿ ಇಷ್ಟ ಆಯಿತು ನನಗೆ. ಹಾಗಾಗಿ ಅವ್ರು ಹೇಳಿ 350 ಹೇಳಿದ್ರು, ನಾನು 250 ಕೊಟ್ಟೆ. ಅಂದರೆ ಪಾವನಿದು ಬಂದು ಪಿಂಕ್ ಕಲರ್ ಬರುತ್ತೆ ರೂಮ್, ಅವಳದು ಥೀಮ್. ಸೊ ಸ್ವಲ್ಪ ಅವಳಿಗೆ ಪಿಂಕಿಶ್ ಶೇಡ್ಸಲ್ಲೇ ನನಗೆ ಸಿಕ್ಕಿದ್ದು 3 ತೊಗೊಂಡು ಬಂದಿದ್ದೀನಿ. ಸೊ ಅವಳೇ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿರ್ತಾಳೆ, ನಿಮ್ಮ ರೂಮಿಗೆ ಮಾತ್ರ ಬೆಡ್ ಸ್ಪ್ರೆಡ್ಸ್ ಚೆನ್ನಾಗಿರೋದು ಇಟ್ಕೊಂಡಿದ್ದೀರಾ, ನಮ್ಮ ರೂಮಿಗೆ ಮಾತ್ರ ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ಈಗ ಇವಳಿಗೊಂದು 3 ಸೆಟ್ ತಂದು ಕೊಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಹನಿ ಬಂದರೆ ಹನಿ ರೂಮ್ಗೂ ಒಂದು 3 ಸೆಟ್ ಅವಳಿಗೊಂದು ಕೊಡಿಸ್ಬಿಟ್ರೆ ಆಮೇಲೆ ಇಬ್ಬರು ನನ್ನನ್ನು ಕ್ವಶನ್ ಮಾಡೋಂಗಿಲ್ಲ ಆ ಥರ. ಸೊ ಅದಾದಮೇಲೆ ಇನ್ನು ಶಾಪಿಂಗ್ ಇಷ್ಟೇ ಮಾಡಿದ್ದು. ಸೊ ಇದು ಒಂದು ಸ್ಯಾರಿ ತಗೊಂಡು ತುಂಬ ದಿನ ಆಗಿತ್ತು. ನಾನು ಅಂದರೆ ನನಗೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ. ನಾರ್ಮಲಿ ನನಗೆ ಈ ಥರ ಸ್ಯಾರೀಸ್ ತುಂಬ ಇಷ್ಟ ಆಗುತ್ತೆ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ, ಬಟ್ ತುಂಬ ದಿನದಿಂದ ಇಟ್ಕೊಂಡೇ ಇದ್ದೆ. ಸರಿ, ಇವಾಗ ಪಾವನಿದು ಬರ್ತಡೇ ಬರ್ತಿದೆ ಇನ್ನೊಂದು 4-5 ಡೇಸಲ್ಲಿ. ಸೊ ಅವಳಿಗೊಂದು ಡ್ರೆಸ್ ಹೊಲ್ಸೋಣ ಅಂತ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ, ತುಂಬ ನಿಯರ್ ಇಟ್ಕೊಂಡ್ಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ನನಗೆ ಲಾಸ್ಟ್ ಟೈಮ್ ನಾನು ಚಿಕ್ಕಪೇಟೆಗೆ ಹೋದಾಗ ಶಾಪಿಂಗ್ ಮಾಡ್ಕೊಂಬಂದಾಗ ಒಂದು ಡ್ರೆಸ್ ತೋರಿಸಿದೆ, ಅದರಲ್ಲಿ ಸ್ಟಿಚ್ ಮಾಡಿಸೋಣ ಅಂದ್ಕೊಂಡೆ. ಬಟ್ ಅವಳಿಗೆ ಸ್ವಲ್ಪ ವೆಸ್ಟರ್ನ್ ವೇರ್ ಟೈಪ್ ಅಂದರೆ ಇಂಡೋ ವೆಸ್ಟರ್ನ್ ಟೈಪ್ ಬೇಕಂತೆ. ಅದು ಹೆವಿ ಆಗಿಬಿಡತ್ತಮ್ಮ, ಫಂಕ್ಷನ್ ವೇರ್ ಆಗಿಬಿಡತ್ತೆ, ಬೇಡ ಅಂದ್ಲು. ಸರಿ, ಮನೆ ಹತ್ರನೂ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರತ್ತೆ ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಇದರಲ್ಲೇ ಫ್ರಾಕ್ ಹೊಲ್ಸ್ಕೊಡ್ತೀನಮ್ಮ ಅಂತ ಅಂದೆ. ಸೊ ಓಕೆ ಅಂದ್ಲು. ಸೊ ಅದಕ್ಕೆ ಇದು ಒಂದು ಸ್ಯಾರಿ. ಮತ್ತು ಇನ್ನು ಈಗ ಹಬ್ಬ ಇದೆ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ಸ್ಟಿಚ್ ಮಾಡಿಸೋದಕ್ಕೋಸ್ಕರ ಇದು ಒಂದು ಸ್ಯಾರಿನ ತೊಗೊಂಡೆ. ಅಂದರೆ ಇದು ನಾನು ತೊಗೊಂಡಿರೋದಲ್ಲ, ನನಗೆ ಈ ಮನೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿದ್ದು. ಆ್ಯಕ್ಚುಲಿ ಏನಂತ ಗೊತ್ತಿಲ್ಲ ನನಗೆ, ಸೇಮ್ ಕಲರ್ 2 ಬಂದಿದೆ. ಅದು ಹೆಂಗೆ ಅಂದರೆ ಟೋಟಲಿ ಇಬ್ರು ಡಿಫ್ರೆಂಟು. ಅದು ಹೆಂಗೆ ಕೊಟ್ಟರು ಅಂತಂದ್ಬಿಟ್ಟು ಅರ್ಥ ಆಗಲಿಲ್ಲ. ಸೇಮ್ ಕಲರ್, ಸೇಮ್ ಪೀಸ್, ಈವನ್ ಬ್ಲೌಸ್ ಪೀಸು ಸಹ ಸೇಮ್. ಅವಾಗೆಲ್ಲ ಟ್ರೆಂಡ್ ಇತ್ತು ನೋಡಿ ಬನಾರಸ್ ಸೀರೆಗಳು ಅಂತ ಹೇಳಿ. ನನಗೆ ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ಸುಮಾರು 5-6 ಬಂದಿದೆ ಬನಾರಸ್ ಸ್ಯಾರೀಸ್. ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಅದ್ರಲ್ಲಿ ನಾನು ಒಂದೇ ಸ್ಟಿಚ್ ಮಾಡಿಸಿದ್ದು, ಇನ್ನು 4 ನಾನು ಸ್ಟಿಚ್ಚೇ ಮಾಡಿಸಿಲ್ಲ, ಎಲ್ಲ ಹಾಗೆ ಇಟ್ಟಿದ್ದೆ. ಸರಿ, ಇದಂತೂ ಸೇಮ್ ಒಂದೇ ಕಲರ್ 2 ಇತ್ತು. ಹಾಗಾಗಿ ಇದರಲ್ಲೇನೆ ಒಂದು ಮಕ್ಕಳಿಗೆ ಡ್ರೆಸ್ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಅಂದರೆ ನನಗೇನಂದರೆ ಈ ಥರ ಸ್ಯಾರೀಸ್ ಇದ್ದರೂ ಖಂಡಿತ ವೇಸ್ಟ್ ಆಯಿತು ಹಂಗಿದೆ ಆ ಥರ ಅನಿಸಲ್ಲ. ಮಕ್ಕಳಿಗೆ ಏನಾದರೂ ಒಂದು ಸ್ಟಿಚ್ ಮಾಡಿಸ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇದು ಸೇಮ್ ಪ್ಲೈನ್ ಬಂದು, ಇದು ಬ್ಲೌಸ್ ಆ್ಯಕ್ಚುಲಿ ಮೆರೂನ್ ಕಲರ್ ಬಂದಿದೆ, ಆನಿಯನ್ಗೆ ಮೆರೂನ್ ಕಲರ್ ಬಂದಿದೆ ಸ್ಯಾರಿ. ಸೊ ಇದು ಸ್ಟಿಚ್ ಆದಮೇಲೆ ನಾನು ಯಾವ ಥರ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಇದು ಇನ್ನೊಬ್ಬರಿಗೆ, ಇದು ಒಂಥರ ಆರೆಂಜ್ಗೆ ಇಂಡಿಗೋ ಅಂತ ಹೇಳ್ತೀವಿ ನೋಡಿ, ಆ ಕಲರ್ ಬರುತ್ತೆ ಇದು. ಸೊ ಇದು ಒಂದು ಸ್ಯಾರಿ. ಇದು ಆ್ಯಕ್ಚುಲಿ ನನಗೆ ಯಾರೋ ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಈ ಸೀರೆನ ಕೊಟ್ಟು ಆಗಲೇ ಒಂದು ಐ ಥಿಂಕ್ ಆಯ್ತೇನೋ ಒಂದೂವರೆ ಲಾಸ್ಟ್ ಇಯರ್ ಅಲ್ಲ, ಅದಕ್ಕೆ ಲಾಸ್ಟ್ ಇಯರು ನವರಾತ್ರಿಗಳಲ್ಲಿ ಕೊಟ್ಟಿದ್ರು ಅವರು ನನಗೆ ಒಂದು ಪ್ರಮೋಷನ್ ಮಾಡಿಕೊಡಿ ಮ್ಯಾಮ್ ಅಂತ ಯಾವುದೋ ಒಂದು ಪೇಜ್ ಅವರು. ಅವತ್ತು ಉಟ್ಕೊಂಡಿದ್ದೆ, ಮತ್ತೆ ನಾನು ಉಟ್ಕೊಂಡೇ ಇಲ್ಲ. ಇದು ಸೀರೆ ಚೆನ್ನಾಗಿದೆ, ಬಟ್ ನಾನು ಈ ಥರ ಸ್ಯಾರೀಸ್ ಖಂಡಿತ ಉಡಲ್ಲ, ನೀವು ನೋಡಿರ್ತೀರ ನನ್ನ ಪೇಜಸ್ಸಲ್ಲಿ. ಸೊ ಹಾಗಾಗಿ ನನಗೆ ಇದು ಏನಕ್ಕೆ ಸುಮ್ಮನೆ ಮಕ್ಕಳಿಗೂ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರತ್ತಲ್ವಾ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಇದರಲ್ಲಿ ಒಂದು ಡ್ರೆಸ್ಸು. ಸೊ ಈ ಸತಿ ಲಂಗ ದಾವಣಿ ಟೈಪ್ ಅದೇ ಆ ಟೈಪ್ ಬೇಡ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ತುಂಬ ಆಗೋಗ್ಬಿಟ್ಟಿದೆ ಲಂಗ ದಾವಣಿಗಳು. ಸೊ ಈ ಸತಿ ಸ್ವಲ್ಪ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಅದು ನೋಡೋಣ ಯಾವ ಥರ ಬರುತ್ತೆ. ಸ್ಟಿಚಿಂಗ್ ಆದಮೇಲೆ ಖಂಡಿತ ನಾನು ಶೇರ್ ಮಾಡ್ತೀನಿ ನಿಮಗೆ.
ನನ್ನ ಪ್ರಕಾರ ಇದು ನೆರಿಗೆ ಎಲ್ಲ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಬಟ್ ಸ್ಯಾರಿ ಚೆನ್ನಾಗಿದೆ. ಸ್ಯಾರಿ ಬಗ್ಗೆ ನಾನೇನು ಮಾತಾಡಂಗಿಲ್ಲ. ಬಟ್ ಏನಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇರುತ್ತೆ ಸೀರೆಗಳು ಉಡೋದ್ರಲ್ಲಿ. ನನಗೆ ಈ ತರ ಸ್ಯಾರೀಸ್ ನಾನು ಅಷ್ಟು ಲೈಕ್ ಮಾಡಲ್ಲ. ಹಂಗಾಗಿ ಅಷ್ಟೇನೆ. ಇಲ್ಲ ಅಂದಿದ್ರೆ ಇಟ್ಕೊಂಡು ಉಟ್ಕೊಬೋದಿತ್ತು. ಸರಿ ಬಿಡು ಅಂತ ಹೇಳಿ ಇದನ್ನು ನಾನು ಮಕ್ಕಳಿಗೆ ಸ್ಟಿಚ್ ಮಾಡಿಸ್ಬಿಡ್ತೀನಿ. ಸೊ ಯೂಶುವಲಿ ನಾನು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಕ್ಕಳಿಗೆ ಹೊಸ ಸೀರೆ ತಂದು ಸ್ಟಿಚ್ ಮಾಡಿಸಿರೋದು ತುಂಬಾ ರೇರ್. ಈ ತರ ನನ್ನ ಹತ್ರ ಇರೋವಂಥ ಕೆಲವೊಂದು ಸ್ಯಾರೀಸು ಇಲ್ಲ ನನಗೆ ಯಾರಾದರೂ ಗಿಫ್ಟಿಂಗ್ ಪರ್ಪಸ್ ಕೊಟ್ಟಿರೋವಂಥ ಸ್ಯಾರೀಸನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ನಾನು ಡ್ರೆಸ್ಸಸ್ನ ಸ್ಟಿಚ್ ಮಾಡಿಸ್ಬಿಡ್ತೀನಿ. ನಾಟ್ ಓನ್ಲಿ ವರಮಹಾಲಕ್ಷ್ಮಿ, ಉಳಿದಾಗ್ಲೂ ಅಷ್ಟೇ, ಬೇರೆ ಟೈಮಲ್ಲೂ ಅಷ್ಟೇನೆ. ನನಗೆ ಅಂತ ಈ ಥರ ಯಾವುದಾದ್ರೂ ಸೀರೆಗಳನ್ನ ನಾನೇನು ಮಾಡ್ತೀನಿ ಅಂದರೆ ಚಿಕ್ಕಪೇಟೆಗೆ ಅವಾಗ ಈ ತರ ಎಲ್ಲ ಸೀರೆಗಳು ಒಂದ್ 5, 6 ಹಿಂಗ್ ತಗೊಂಡ್ಬಂದ್ಬಿಡ್ತಾ ಇದ್ದೆ. ಸೊ ಇದ್ದಾಗ ಎಮರ್ಜೆನ್ಸಿಗೆ ನನಗೆ ಯೂಸ್ಫುಲ್. ನೋಡಿ ಇವಾಗ ಪಾವನಿ ಬರ್ತ್ಡೇಗೆ ನನ್ಗೆ ಅವಳ ಡ್ರೆಸ್ ಶಾಪಿಂಗ್ ಮಾಡ್ಲಿಕ್ಕೆ ಟೈಮೇ ಸಿಗ್ಲಿಲ್ಲ. ಅವಳಿಗೆ ಹೇಳ್ದೆ ನಿನ್ಗೆ ಯಾವ ತರ ಬೇಕೋ ರೆಡಿಮೇಡ್ ತಗೊಬಂದ್ಬಿಡು ಅಂತ ಹೇಳಿದ್ರೆ ಅವಳು ತಂದಿರೋ ಡ್ರೆಸ್ ಏನಕ್ಕೂ ಬೇಡ ಅಂದ್ರೆ ತುಂಬಾ ಚೆನ್ನಾಗಿದೆ, ಬಟ್ ಬರ್ತ್ಡೇಗೆ ಹಾಕೊಳ್ಳೋ ತರ ತಂದಿಲ್ಲ. ನಾರ್ಮಲ್ ನೈಟ್ ಪ್ಯಾಂಟನ್ನು ಇವಾಗ ಏನೋ ಬರುತ್ತಲ್ಲ ಉಡೀಸ್ ಅಂತ ಅಂದ್ಬಿಟ್ಟು ಆ ಥರ ತಗೊಂಡು ಬಂದಿದ್ದಾಳೆ. ಅವಳು ಕಾಲೇಜ್ಗೆಲ್ಲ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತಮ್ಮ ನನಗೆ ಅಂತ ಸ್ವೆಟ್ ಶರ್ಟ್ ಟೈಪ್ ಏನೋ ತಗೊಂಡು ಬಂದಿದ್ದಾಳೆ. ಸೊ ಅದು ಬರ್ಡೇಗೆ ಚೆನ್ನಾಗಿರಲ್ಲಮ್ಮ ಅಂತ ಅಂದೆ. ಹಂಗಾಗಿ ನಿನ್ನ ಆಸೆ ಯಾಕಮ್ಮ, ಒಂದು ಫ್ರಾಕ್ ಹೊಲಿಸ್ಬಿಡು ಅದು ಹಾಕೊಂಡ್ಬಿಡ್ತೀನಿ ಅಂತ ಅಂದ್ಲು. ಸೊ ಹಾಗಾಗಿ ಅದು ಸೊ ಈ ರೀತಿ ಇರೋದನ್ನ ಹಂಗೆ ಹಿಂಗೆ ಎಕ್ಸ್ಟ್ರಾ ಇದ್ದಾಗ ನನಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಹಂಗೆ ಅನ್ಕೊಂಡಿದ್ದೀನಿ. ಇನ್ನು ಈ ಡ್ರೆಸ್ಸಸ್ ಸ್ಟಿಚ್ ಆದಮೇಲೆ ನಾನು ಖಂಡಿತ ಶೇರ್ ಮಾಡ್ಕೋತೀನಿ ನಿಮಗೆ ಯಾವ ಥರ ಸ್ಟಿಚ್ ಮಾಡಿಸ್ತೆ ಅಂದ್ಬಿಟ್ಟು. ಅದಾದಮೇಲೆ ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದಕ್ಕೆ ಅಮ್ಮನವ್ರಿಗೇನೋ ಸೀರೆ ತೊಗೊಂಡು ಬಂದೆ. ಆದರೆ ನನಗೆ ಉಟ್ಕೊಳ್ಳೋಕ್ಕೂ ಒಂದು ಸೀರೆ ಅರ್ನಿ ಕಲೆಕ್ಷನ್ಸಲ್ಲೇ ನಾನು ಇದನ್ನು ತೊಗೊಂಡಿದ್ದೀನಿ. ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ಗೆ ಪಿಂಕ್ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ನಮ್ಮ ಅರ್ನಿ ಕಲೆಕ್ಷನ್ ಪೇಜಲ್ಲಿ. ಬಟ್ ನಾನು ಇನ್ನೂ ಇದನ್ನು ವಿಡಿಯೋ ಮಾಡಿಲ್ಲ. ಮೇ ಬಿ ಈ ವಿಡಿಯೋ ಹಾಕೋ ಅಷ್ಟೊತ್ತಿಗೆ ಮಾಡಿರ್ತೀನೋ ಇಲ್ವೋ ಗೊತ್ತಿಲ್ಲ. ಇದು ನನಗೆ ಬಾಟಲ್ ಗ್ರೀನ್ಗೆ ಪಿಂಕ್. ನನಗೆ ಇನ್ನೊಂದು ಏನಂದರೆ ಸ್ವಲ್ಪ ಗ್ರೀನ್ ಉಟ್ಕೋಬೇಕು ಅವತ್ತಿನ ದಿನ ಅಂತ ಹೇಳಿ ಅನ್ನಿಸ್ತು. ಆ್ಯಕ್ಚುಲಿ ನಾನು ಹಬ್ಬಕ್ಕೆ 2-3 ಸೀರೆ ತಗೊತೀನಿ ನಾನು ಉಟ್ಕೊಳ್ಳೋಕ್ಕೇನೆ. ಸ್ವಲ್ಪ ಸೀರೆ ಕ್ರೇಜ್ ಜಾಸ್ತಿ. ಸೊ ಇದು ಒಂದು ತಗೊಂಡಿದ್ದೀನಿ. ನೋಡೋಣ, ಇದು ಬೆಳಿಗ್ಗೆ ಆದರೆ ಬೆಳಿಗ್ಗೆ ಉಟ್ಕೋತೀನಿ, ಇಲ್ಲ ಸಂಜೆ ಆದರೆ ಸಂಜೆ. ಇದು ಬ್ಲೌಸೂ ಅಷ್ಟೇ ಬುಟ್ಟ ಬಂದಿದೆ. ಸೊ ಅದಕ್ಕೆ ಡಿಸೈನ್ ಏನು ಬೇಡ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಬಾರ್ಡರು ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಆಗೋಯಿತು. 1-2 ಗಿಳಿ ಪ್ಯಾರೆಟ್ ಅಂತ ಇದೆ ಅಲ್ವಾ, ಸೊ ಕಾಣಿಸ್ತಿದೆಯೋ ಇಲ್ವೋ, ಈ ಥರ ಬಂದಿದೆ. ಸೊ ಇದು ಒಂಥರ ತುಂಬಾ ಇಷ್ಟ ಆಯಿತು ನನಗೆ. ಅಂದರೆ ಇದು ಜೆರಿ, ಆ್ಯಕ್ಚುಲಿ ಪ್ರಿಂಟು ಅಲ್ಲ, ಜೆರಿ ಇದು. ಸೊ ತುಂಬಾ ಚೆನ್ನಾಗಿತ್ತು ಸ್ಯಾರಿ. ಹಾಗಾಗಿ ಇದನ್ನು ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಎತ್ಕೊಂಡೆ. ಇನ್ನೂ ಕಲರ್ಸ್ ಇದೆ ಇದರಲ್ಲಿ, ಬಟ್ ನನಗೆ ಗ್ರೀನ್ ಉಟ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟಿದೆ. ಮತ್ತು ಇನ್ನೊಂದು ಬಂದು ಒಂದು ಮ್ಯಾಂಗೋ ಬಾರ್ಡರ್, ಇದೂ ಸಹ ನಮ್ಮ ಅರ್ನಿ ಕಲೆಕ್ಷನಲ್ಲಿ ಅವೈಲೇಬಲ್ ಇದೆ. ಸೊ ಈ ಸ್ಯಾರಿನೂ ಒಂದು ತೊಗೊಂಡಿದ್ದೀನಿ, ಮೈಸೂರು ಸೆಮಿ ಕ್ರೇಪ್. ಯೂಶ್ವಲಿ ನನ್ನ ಹತ್ರ ಸೆಮಿ ಕ್ರೇಪ್ ಸ್ಯಾರೀಸ್ ಒಂದೇ ಒಂದಿದೆ, ಅದು ಯಾವುದೋ ಒಂದು ಪ್ರಮೋಷನ್ಗೆ ಬಂದಿತ್ತು ಬಿಗಿನಿಂಗಲ್ಲಿ. ನಾನು ಒಂದು ತೊಗೊಂಡಿರಲಿಲ್ಲ. ಸರಿ ಈ ಸತಿ ಯಾಕೋ ನನಗೂ ವಿಡಿಯೋಸ್ ಮಾಡಿ ಈ ಸೆಮಿ ಕ್ರೇಪ್ ನೋಡಿ ನನಗೂ ಅನ್ನಿಸ್ತು ಒಂದು ತೊಗೊಳ್ಳೋಣ, ಚೆನ್ನಾಗಿರುತ್ತೆ. ಅಂದರೆ ಈಗ ಹಬ್ಬ ನೆಕ್ಸ್ಟ್ ಡೇನೂ ಸಹ ನಾನು ಯೂಶ್ವಲಿ ಹೊಸ ಸೀರೆನೇ ಉಡೋದು. ನನಗೆ ಅದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಡೇನೂ ನಾವು ಎಲ್ಲ ಅಮ್ಮನವ್ರನ್ನೆಲ್ಲ ಎಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಮಾಡ್ತೀನಲ್ವ, ನನಗೆ ಆ ಟೈಮಲ್ಲೂ ಹೊಸ ಸೀರೆ ಉಟ್ಕೊಂಡೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಅಂದ್ಬಿಟ್ಟು ಇದು ಅಷ್ಟೇ ತುಂಬ ಚೆನ್ನಾಗಿದೆ, ನಿಮಗೆ ನೋಡ್ಬೋದು. ಮ್ಯಾಂಗೋ ಬಾರ್ಡರ್ ಬರುತ್ತೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಸೊ ಹಾಗಾಗಿ ಈ ಕಲರ್ ತೊಗೊಂಡೆ. 2 ಸೀರೆ ನನಗೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನಮ್ಮ ಅರ್ನಿ ಕಲೆಕ್ಷನಲ್ಲೇ ಇತ್ತಲ್ವ, ಸೊ ಇವೆರಡು ಸೀರೆ. ಸೊ ಈಗ ಇದನ್ನು ನಾನು ಕಂಪ್ಲೀಟ್ ಎಲ್ಲ ಸ್ಟಿಚಿಂಗ್ ಕೊಡೋಕ್ಕೆ ಹೋಗಬೇಕು ನನ್ನ ಫ್ರೆಂಡ್ ಮನೆಯಲ್ಲಿ. ಬಟ್ ಟೈಲರ್ ಡೀಟೇಲ್ಸ್ ಅಂತೂ ಕೇಳಲೇಬೇಡಿ, ಆ್ಯಸ್ ಯೂಶ್ವಲ್ ನಾನು ಪದೇ ಇದೇ ಮಾತು ರಿಪೀಟ್ ಮಾಡ್ತೀನೇನೋ. ಅವರು ಹೇಳಿದ್ದೀನಿ ಅನ್ಕೋತೀನಿ, ಅಲೋ ಮಾಡಲ್ಲ ನನಗೆ.
ಸೊ ಇಷ್ಟಿದೆ ನನ್ನ ಒಂದು ಶಾಪಿಂಗು, ಮತ್ತು ಮಕ್ಕಳಿಗೆ ನಾನು ಯಾವ ಥರ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಇದು ಸ್ಟಿಚ್ ಆಗಿದ ತಕ್ಷಣ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಥರ ನಾನು ಹೊಲಿಸ್ದೆ ಅಂತ ಹೇಳಿ. ಓಕೆ, ಫೈನಲಿ ಐ ಥಿಂಕ್ ಸಾರಿ, ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.